ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ತಂದೆಯ ಸ್ಥಾನಕ್ಕೆ ಉಮೇಶ್ ಮೇಟಿ ಅಭ್ಯರ್ಥಿಯಾಗಿದ್ದಾರೆ. ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಕಣದಲ್ಲಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ನೇರ ಪೈಪೋಟಿ ಇರುವಂತಹ ಕ್ಷೇತ್ರ ಇದು. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದ್ರೆ ಬಾಗಲಕೋಟೆಯಲ್ಲಿ ಆ ಸಮಸ್ಯೆ ಕಾಂಗ್ರೆಸ್ಗಿಲ್ಲ. ಆರಂಭದಲ್ಲಿತ್ತು ಆ ಪ್ರಾಬ್ಲಮ್, ಯಾರಿಗೆ ಟಿಕೆಟ್ ಅನ್ನುವಂಥ ವಿಚಾರದಲ್ಲಿ, ಅಂದರೆ ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಅಂತ ಒಂದು ಚರ್ಚೆಗಳು ಸಾಗಿತ್ತು. ಕೊನೆಗೆ ಅವರ ಎಚ್.ವೈ. ಮೇಟಿಯವರ ಪುತ್ರರು ಮತ್ತು ಪುತ್ರಿಯರನ್ನ ಕರೆಸಿ ಮಾತನಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟಿಕೆಟ್ ಫೈನಲ್ ಮಾಡಿದರು. ಕಿರಿಯ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡುವಂತ ನಿರ್ಧಾರವನ್ನು ತೆಗೆದುಕೊಂಡ್ರು. ಆ ನಂತರ ಕುಟುಂಬದಲ್ಲೂ ಕೂಡ ಒಗ್ಗಟ್ಟು ಕಾಣಿಸ್ತು. ಯಾವುದೇ ರೀತಿ ಗೊಂದಲ ಆಗಲಿಲ್ಲ. ಉಮೇಶ್ ಮೇಟಿ ಮತ ಚಲಾಯಿಸಿರುವಂತ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಎರಡೂ ಕ್ಷೇತ್ರದಿಂದ ರೆಡಿ ಇದ್ದಾರೆ. ಮಹಂತೇಶ್ ಬಾಗಲಕೋಟೆಯಿಂದ ನೇರ ಸಂಪರ್ಕದಲ್ಲಿ, ಕ್ಷಮಿಸಿ ದಾವಣಗೆರೆಯಿಂದ ನೇರ ಸಂಪರ್ಕದಲ್ಲಿದ್ದರೆ, ಬಾಗಲಕೋಟೆಯಿಂದ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ದಾವಣಗೆರೆಯಿಂದ ಶುರು ಮಾಡ್ತೀನಿ. ಬಹುಶಃ ಮಹಂತೇಶ್, ಈ ಜನರಲ್ ಎಲೆಕ್ಷನಿಗೂ ಬೈ ಎಲೆಕ್ಷನಿಗೂ ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ, ಜನರಲ್ ಎಲೆಕ್ಷನ್ ಅಂತಂದ್ರೆ ಜನ ಹೊರ ಊರಲ್ಲಿದ್ರೂ ಕೂಡ ವಾಪಸ್ಸು ತಮ್ಮ ಕ್ಷೇತ್ರಕ್ಕೆ ಬಂದಿರ್ತಾರೆ, ಉತ್ಸಾಹ ಇರುತ್ತೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಆ ಉತ್ಸಾಹ ಕಾಣಿಸ್ತಿದೆಯಾ ನಿಮಗೆ ದಾವಣಗೆರೆಯ ಕಣದಲ್ಲಿ? ಎಸ್ ರಕ್ಷಾತ್, ಬೈ ಎಲೆಕ್ಷನಲ್ಲೂ ಸಹ ಅದೇ ಉತ್ಸಾಹ ಇರುವಂಥದ್ದು. ಸದ್ಯ ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಿಜಾಮಾತ ಶಾಲೆಯಲ್ಲಿ ನಿರ್ಮಿಸಿದಂತಹ ಮತಗಟ್ಟೆಯಲ್ಲಿ ಇದ್ದೀನಿ. ಇಲ್ಲಿ ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಬಸವಪ್ರಭು ಸ್ವಾಮೀಜಿಯವರು, ದಾವಣಗೆರೆಯ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಯವರು ಸಹ ಮತದಾನವನ್ನು ಮಾಡಿರುವಂಥದ್ದು ನೀವು ನೋಡ್ಬೋದು ದೃಶ್ಯದಲ್ಲಿ. ಈಗ ಬಸವಪ್ರಭು ಸ್ವಾಮೀಜಿಯವರು ಸಹ ಮತದಾನವನ್ನು ಮಾಡಿದ್ದಾರೆ. ಸದ್ಯ ಬಸವಪ್ರಭು ಸ್ವಾಮೀಜಿಯವರೇ ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿ, ಮತದಾನ ಮಾಡಿದ್ರಿ, ಇವತ್ತು ಏನು ಹೇಳಕ್ಕೆ ಬಯಸ್ತೀರಿ? ಈಗ ತಾನೇ ನಾವು ಮತದಾನ ಮಾಡಿ ಬಂದ್ವಿ. ದಾವಣಗೆರೆ ಜನತೆ ಎಲ್ಲರೂ ಬಂದು ಮತದಾನವನ್ನು ಮಾಡಬೇಕಂತ ನಾವು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಮತದಾನದ ಹಬ್ಬ ನಡೀತಾ ಇದೆ. ಯಾವ ರೀತಿಯಾಗಿ ದೇವಸ್ಥಾನಗಳಲ್ಲಿ ಪೂಜೆ ಇದ್ದರೆ, ಹಬ್ಬಗಳಿದ್ದರೆ ದೇವಸ್ಥಾನಗಳ ಮುಂದೆ ಕ್ಯೂ ಇರುತ್ತೋ, ಅದೇ ರೀತಿಯಾದಂತಹ ಒಂದು ಕ್ಯೂ ಇವತ್ತು ನಮ್ಮ ದೇಶದಲ್ಲಿ ಬಂತು ಅಂದರೆ ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗುತ್ತೆ. ನಾವು ಎಲ್ಲ ಮತದಾರರಲ್ಲಿ ಮನವಿಯನ್ನು ಮಾಡ್ತೀವಿ. ದೇಶ ನಮಗೋಸ್ಕರ ಒಂದು ವಿಶೇಷವಾದಂಥ ಹಕ್ಕನ್ನು ನೀಡಿದೆ, ಮತ ಚಲಾಯಿಸುವಂಥ ಹಕ್ಕನ್ನು. ಪ್ರತಿಯೊಬ್ಬ ನಾಗರಿಕರು, ದಾವಣಗೆರೆ ಜನರು ಮತಗಟ್ಟೆಗೆ ಬಂದು ಎಲ್ಲರೂ ಮತದಾನವನ್ನು ಮಾಡಿ ಈ ಮತದಾನದ ಹಬ್ಬವನ್ನು ಯಶಸ್ವಿ ಮಾಡಬೇಕಂತ ನಾವು ಕೋರ್ತಾ ಇದ್ದೀವಿ. ಸ್ವಾಮೀಜಿ, ವಿಶೇಷವಾಗಿ ಅಂತಂದರೆ ಜನರಲ್ ಎಲೆಕ್ಷನ್ಗೂ ಬೈ ಎಲೆಕ್ಷನ್ಗೂ ಒಂದು ರೀತಿ ವ್ಯತ್ಯಾಸ ಇರುತ್ತೆ. ಅಷ್ಟೊಂದು ಬೈ ಎಲೆಕ್ಷನಲ್ಲಿ ಜನ ಬರಲ್ಲ ಅನ್ನೋ ಮಾತುಗಿರುತ್ತೆ. ಸೊ ಏನು ಹೇಳಕ್ಕೆ ಬಯಸ್ತೀರಿ ಜನರಿಗೆ? ಅದೇ ಹೇಳಿದ್ವಲ್ಲ, ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿಯಾಗಿ ದೇವಸ್ಥಾನ ಮುಂದೆ ಕ್ಯೂ ಇರುತ್ತೋ ದೇವರ ದರ್ಶನ ಪಡ್ಕೋಬೇಕಂತೇಳಿ, ಹಂಗೆ ಮತಗಟ್ಟೆಗಳಲ್ಲೂ ಕ್ಯೂ ನಿಂತ್ಕೊಂಡಾಗ ದೇಶ ಸುಧಾರಣೆ ಆಗತ್ತಂತ ನಾನು ಬಯಸ್ತೇನೆ. ಅದೇ ರೀತಿಯಾದಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಲಿ ಅಂತಂದು ನಾನು ಎಲ್ಲರಲ್ಲೇನೂ ಮನವಿ ಮಾಡ್ತೇವೆ. 3,000ಕ್ಕೂ ಹೆಚ್ಚು ಯುವಕರು ಪ್ರಥಮ ಬಾರಿಗೆ ಮತದಾನ ಮಾಡ್ತಾ ಇದ್ದಾರೆ. ಅವರು ಯುವ ಮತದಾರರು, ಅವ್ರಿಗೇನು ಹೇಳಬೇಕು? ನಿಮ್ಮ ಇಷ್ಟವಾದಂಥ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳ್ರಿ. ದಾವಣಗೆರೆಯ ಒಂದು ಉದ್ಧಾರವನ್ನು ಮಾಡುವಂತಹ ಒಳ್ಳೆಯ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳ್ರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ರಕ್ಷಾತ್, ಇದು ಬಸವಪ್ರಭು ಸ್ವಾಮೀಜಿಯವರು ಹೇಳ್ತಾ ಇರುವಂಥ ಮಾತು. ಅಷ್ಟೇ ಅಲ್ಲದೆ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ ಮತದಾರರು ಈಗ ಮತಗಟ್ಟೆಯತ್ತ ಆಗಮಿಸ್ತಾ ಇದ್ದಾರೆ. ಹಿರಿಯರು ಎಲ್ಲರೂ ಸಹ ಈಗ ಮತಗಟ್ಟೆಯತ್ತ ಆಗಮಿಸ್ತಾ ಇರುವಂಥದ್ದು ನೀವು ನೋಡ್ಬೋದು. ಕುಟುಂಬ ಸಮೇತ ಆಗಮಿಸಿ ಹಕ್ಕು ಚಲಾವಣೆಗೆ ಈಗ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಏನು ಮತಗಟ್ಟೆ ಚುನಾವಣಾ ಏಜೆಂಟ್ರೇನಿರ್ತಾರೆ, ಅವರ ಬಳಿ ಮಾಹಿತಿಯನ್ನು ಪಡೆದು ಯಾವ ಬೂತ್ನಲ್ಲಿ ತಮ್ಮ ಮತದಾನದ ಹಕ್ಕು ಇದೆ, ಯಾವ ಇದು ಮತದಾನದ ಹಕ್ಕು ಎಲ್ಲಿದೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಮತದಾನವನ್ನು ಮಾಡ್ತಾರೆ. ಈಗ ಮತದಾರರು ಇದ್ದಾರೆ. ಅವರು ನಾವು ಮತದಾರರು ಸರ್, ಏನು ವೋಟ್ ಮಾಡಿದ್ರಾ? ವೋಟ್ ಮಾಡಿದ್ದೀವಿ ಸರ್. ಏನು ಅನ್ಸುತ್ತೆ ಸರ್ ಈಗ ಈ ಬಾರಿ ಸರ್ ಇಬ್ಬರಿಗೂ ಫೈಟ್ ಇದೆ ಸರ್, ಇಬ್ಬರಿಗೂ ಫೈಟ್ ಇದೆ. ಯಾರೋ ಅದೃಷ್ಟ ಯಾರಿಗಿದೆ ಯಾರಿಗೆ ಅಲ್ಲ. ಈ ಹಿಂದೆ ನೋಡಿದ್ರೆ ನೀವು ಜನರಲ್ ಎಲೆಕ್ಷನ್ಗೂ ಈ ಜನರಲ್ ಎಲೆಕ್ಷನ್ಗಳಿಗೂ ಈ ಬೈ ಎಲೆಕ್ಷನ್ಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ ಸರ್? ಇವಾಗ ಬ್ಯುಸಿ ಅನಿಸ್ತಾ ಇದೆ. ಇವಾಗ ಏನೋ ಒಂಥರ ಕಾನ್ಫಿಡೆನ್ಸ್ ಇದೆ, ಏನೋ ಒಂಥರ ಕಾನ್ಫಿಡೆನ್ಸ್ ಇದೆ ಸರ್. ಒಟ್ಟು ಓಕೆ.
ಇದು ಮತದಾರ ಹೇಳ್ತಾರಂತ ಮಾತು ರಕ್ಷಾತ್. ಒಂದು ರೀತಿ ಕಾನ್ಫಿಡೆನ್ಸ್ ಇದೆ, ಬಿಸಿ ಇದೆ. ಅಂದರೆ ಜನರಲ್ ಇಲೆಕ್ಷನ್ಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಯತ್ತ ಮತದಾರರು ಆಗಮಿಸ್ತಾ ಇದ್ದಾರೆ. ಕಳೆದ ಬಾರಿ 2023ರಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೆದಿತ್ತು, ಈ ವೇಳೆ 69% ಮತದಾನವಾಗಿತ್ತು. ಈ ಬಾರಿ ಆ ಮತದಾನದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದರೆ ಜಿಲ್ಲಾಡಳಿತವೂ ಸಹ ಮತದಾನದ ಜಾಗೃತಿಯನ್ನು ಮೂಡಿಸಿದ್ರು. ಈ ಬಾರಿ ಅತಿ ಹೆಚ್ಚು ಯುವ ಮತದಾರರು ಇರುವಂಥದ್ದು, ಅಷ್ಟೇ ಅಲ್ಲದೆ ಮಹಿಳಾ ಮತದಾರರು ಅತಿ ಹೆಚ್ಚು ಇರುವ ಹಿನ್ನೆಲೆಯಲ್ಲಿ ಮಹಿಳಾ ಮತದಾರರಿಗಾಗಿ ಅಂದರೆ ಸಖಿ ಮತಗಟ್ಟೆಗಳನ್ನು ಸಹ ಸ್ಥಾಪಿಸಲಾಗಿದೆ. ಹೀಗಾಗಿ ಮತದಾನದ ಪ್ರಮಾಣ ಹೆಚ್ಚಳವಾಗುವ ನಿರೀಕ್ಷೆ ರಾಜಕೀಯ ಪಕ್ಷಗಳಲ್ಲೂ ಇದೆ ಮತ್ತು ಜಿಲ್ಲಾಡಳಿತದಲ್ಲೂ ಸಹ ಇರುವಂಥದ್ದು. ರಕ್ಷಾತ್. ಎಸ್ ಮಹಂತೇಶ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.